ಹೇ ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಿದ್ದೀರಾ SM ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದ್ರೆ ಸ್ಪೆಷಲ್ ವಿಡಿಯೋ ಅಂತಾನೆ ಕೂಡ ಹೇಳ್ಬೋದು. ಸೊ ಏನಕ್ಕಪ್ಪ ಅಂತಂದ್ರೆ ನಮ್ಮ ಬಗ್ಗೆ, ನನ್ನ ಚಾನಲ್ ನ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒಂದು ವಿಡಿಯೋ ದಯವಿಟ್ಟು ಮಿಸ್ ಮಾಡಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ದಯವಿಟ್ಟು ವಾಚ್ ಮಾಡಿ. ಸೊ ಒಂದು ವಿಡಿಯೋ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋ ನೋಡಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಚಾನಲ್ ಕೂಡ ಚೆಕ್ ಮಾಡಿ. ಸೊ ವಿಡಿಯೋ ನೋಡಿ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಇಷ್ಟು ದಿನ ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಯಾರ್ಯಾರು ಕಾಮೆಂಟ್ ಮಾಡಿದ್ದೀರಾ, ಯಾರ್ಯಾರು ಲೈಕ್ ಮಾಡಿದ್ದೀರಾ, ಯಾರ್ಯಾರು ನನಗೆ ನೀಡಾಗಿ ಕಮೆಂಟ್ಸ್ ನ ಮಾಡಿ, ಹೆಲ್ಪ್ಫುಲ್ ಆಗಿ ಕಮೆಂಟ್ಸ್ ನ ಮಾಡಿ ಪಾಸಿಟಿವ್ ಆಗಿ, ಮತ್ತೆ ವಿಡಿಯೋಸ್ಗಳನ್ನ ನೋಡಿದಿರಾ ಪ್ರತಿಯೊಬ್ಬರಿಗೂ ಕೂಡ ನಮ್ಮ SM ಟೆಕ್ ಇನ್ ಕನ್ನಡ ಮುಖಾಂತರ ಮತ್ತೆ ನನ್ನ ಮುಖಾಂತರ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ವಿಡಿಯೋ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕಪ್ಪ ಈ ಒಂದು ವಿಡಿಯೋ ಅಂತಂದ್ರೆ, ರೀಸೆಂಟ್ ಆಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ಅಪ್ಲೋಡ್ ಮಾಡ್ತಾ ಇಲ್ಲ. ನಾನು ಪ್ರೀವಿಯಸ್ ಜಸ್ಟ್ ಒಂದಷ್ಟು ದಿನ ಅಪ್ಲೋಡ್ ಮಾಡಿದೆ ಕನ್ಸಿಸ್ಟೆನ್ಸಿ ಆಗಿ. 5 days 7 days ಕಂಟಿನ್ಯೂಸ್ಲಿ ಅಪ್ಲೋಡ್ ಮಾಡಿದೆ. ನನಗೆ ನಮ್ಮ ಚಾನೆಲ್ ನಲ್ಲಿ ಇರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಗಳು ಬಂದು 1900 ಸಬ್ಸ್ಕ್ರೈಬರ್ಸ್ ಇದಾರೆ. ಎಷ್ಟಿದೆ ಅಂತ ಅಂದ್ರೆ ನನ್ಗೆ ತುಂಬಾ ಸಂತೋಷ. ಸುಮ್ನೆ ಅಲ್ಲ, ಈ 3 ವರ್ಷದ ಸೈಕಲ್ ಹೊಡೆದಿರೋದು. 1900 ಸಬ್ಸ್ಕ್ರೈಬರ್ಸ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಈಸಿ ಟು ಮೀ ಇನ್ ಇಂಡಿವಿಜುವಲ್ ಕ್ರಿಯೇಟರ್. ದಟ್ಸ್ ಇಟ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು. ಸುಮ್ನೆ ಅಂತೂ ಅಲ್ಲ. 1900 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅಂತಂದ್ರೆ ಸುಮ್ನೆ ಅಂತೂ ಆಗಿರಲ್ಲ. ಮತ್ತೆ 1000 ಜನ ಆದ್ರೂ ಸಬ್ಸ್ಕ್ರೈಬರ್ಸ್ ಇಷ್ಟ ಪಡೋರಾದ್ರೂ ಇರ್ತಾರೆ. ಇದು ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಒಂದು ವಿಡಿಯೋದ ಹೇಳ್ತಾ ಇದೀನಿ ನಾನು. ಏನಕ್ಕಪ್ಪ ಈ ಒಂದು ವಿಡಿಯೋ ಅಂತಂದ್ರೆ, ಹಿಂದೆ ಎಲ್ಲ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೆ ನಾನು. ಅಪ್ಲೋಡ್ ಮಾಡಿ ಎಲ್ಲಾ ಅಪ್ಲೋಡ್ ಮಾಡಿದೆ. ಬದಲು ಸಪೋರ್ಟ್ ಸಿಕ್ತಿತ್ತು, ವಿಡಿಯೋಸ್ಗಳು ಆಗ್ತಿದೆ, ಕೆಲವೊಂದು ವ್ಯೂಸ್ಗಳು ಬರ್ತಿತ್ತು, ಎಲ್ಲಾ ಬರ್ತಿತ್ತು. ನಾನು ಈಗ ಮಾಡ್ತಾ ಇರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಅಥವಾ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಏನಾದ್ರೂ ತಪ್ಪಿದ್ಯಾ, ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾ, ಈ ಒಂದು ಕಂಟೆಂಟ್ ಸರಿ ಇಲ್ಲ, ಇನ್ನ ಒಂದು ಬೇರೆ ತರ ಕಂಟೆಂಟ್ ಮಾಡಿ, ನನ್ಗೆ ಈ ಒಂದು ಇನ್ಫಾರ್ಮೇಶನ್ ಬೇಕು, ಈ ಒಂದು ಇನ್ಫಾರ್ಮೇಶನ್ ಬಗ್ಗೆ ತಿಳಿಸ್ಕೊಡಿ, ಈ ತರ ಯಾರಾದ್ರೂ ಕಾಮೆಂಟ್ ಮಾಡಿ. ಏನಕ್ಕಪ್ಪ ಅಂತಂದ್ರೆ, ಪ್ರತಿಯೊಬ್ಬ ಕ್ರಿಯೇಟರ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಅಥವಾ ಒಂದು ವಿಡಿಯೋಸ್ ನ ಮಾಡ್ತಾ ಇದ್ದೇನೆ, ಏನೋ ಒಂದು ಇನ್ಫಾರ್ಮೇಶನ್ ಅಥವಾ ನಾಲೆಡ್ಜ್ ನ ಶೇರ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಮಾಡಕ್ ಕೆಲಸ ಇಲ್ದೆ ಮಾಡ್ತಾ ಇರಲ್ಲ. ಅವನ ಹತ್ರ ಏನೋ ಒಂದು ಇನ್ಫಾರ್ಮೇಶನ್ 4 ಜನ ತಿಳಿಸ್ಬೇಕು, ಅವ್ನ ಪ್ಯಾಷನ್ 4 ಜನಕ್ಕೆ ಮುಟ್ಟಿಸ್ಬೇಕು, ಒಂದಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಅಂತಾನೆ ಮಾಡೋದು. ಯಾರು ಸುಮ್ನೆ ಮಾಡಲ್ಲ. ನನ್ಗೆ ಎಷ್ಟೋ ಜನ ಕೆಲವ್ರು ಕಮೆಂಟ್ ಮಾಡಿದೀರಾ, ಎಲ್ಲ ಪಾಸಿಟಿವ್ ಆಗಿ ಇದೆ. ಸೊ ಅಂತ ಹೇಳ್ತಾ ಇರ್ತೀನಿ. ಈ ವರ್ಡ್ ಜಾಸ್ತಿ ಯೂಸ್ ಮಾಡ್ಬೇಡಿ ಬ್ರೋ ಅಂತ ಹೇಳಿದ್ರಿ, ಅದು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಬ್ರೋ ನಿಮ್ದು ಈ ಕಂಟೆಂಟ್ ಸರಿ ಇಲ್ಲ ಬ್ರೋ, ಈ ವಿಡಿಯೋದಲ್ಲಿ ಈ ತರ ಒಂದು ಲ್ಯಾಂಗ್ವೇಜ್ ಈ ತರ ಅಲ್ಲ, ಇನ್ನೊಂದ್ ತರ ಮಾತಾಡ್ಬೋದಿತ್ತು, ಇನ್ನು ಇಂಪ್ರೂವ್ಮೆಂಟ್ ಇದು ಮಾಡ್ಬೋದಿತ್ತು, ವಿಡಿಯೋ ಎಡಿಟಿಂಗ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ವಿಡಿಯೋ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಅಥವಾ ಈ ಕಂಟೆಂಟ್ ಸರಿ ಇಲ್ಲ ಬ್ರೋ, ಈ ಕಂಟೆಂಟ್ ಮಾಡಿ, ಅಥವಾ ಇಲ್ಲ ಈ ಒಂದು ಇನ್ಫಾರ್ಮೇಶನ್ ನನಗೆ ಬೇಕು ಬ್ರೋ, ತಿಳ್ಕೊಳ್ಬೇಕು, ಕಾಮೆಂಟ್ ಮಾಡಿ. ಈ ರೀತಿಯಾಗಿ ಕಾಮೆಂಟ್ ಮಾಡಿದ್ರೆ ನಮ್ಗೊಂದು ಮೋಟಿವೇಶನ್, ನಮ್ಗೊಂದು ಪವರ್ ಅಂತಾನೆ ಕೂಡ ಹೇಳ್ಬೋದು. ಈಗ ಹೆಂಗೆ ಕೆಲಸ ಮಾಡ್ಬೇಕಾದ್ರೆ ಊಟ ಮಾಡಿದ್ರೆ ಸ್ಟ್ರೆಂತ್ ಬರುತ್ತೆ ನಮ್ಗೆ, ಆ ರೀತಿಯಾಗಿ ನಮ್ ಈ ಒಂದು ಜರ್ನಿಲಿ ಏನಪ್ಪಾ ಅಂತಂದ್ರೆ ಕಾಮೆಂಟ್ ಮಾಡಿದ್ರೆ ಅಥವಾ ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ ನಮ್ಗೆ ಎನರ್ಜಿ, ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ. ಇಷ್ಟ ಹೇಳ್ತೀನಿ ನಾನು. ಇನ್ನೇನಪ್ಪಾ ಅಂತಂದ್ರೆ, ಏನಾದ್ರೂ ಫಾಲ್ಟ್ ಇತ್ತು ಅಂತಂದ್ರೆ, ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನೀವ್ ಇದ್ ಮಾಡ್ತಾ ಇರ್ತೀರಾ ತಪ್ಪು. ಒಬ್ರಾದ್ರೂ ಮಾಡ್ತೀರಾ, 1900 ಜನ ಸಬ್ಸ್ಕ್ರೈಬರ್ಸ್ ಇದೀರಾ, ದಯವಿಟ್ಟು ಕಾಮೆಂಟ್ ಮಾಡಿ. ಏನಾದ್ರೂ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದೀನಿ ಅಂತಂದ್ರೆ ದಯವಿಟ್ಟು ನೋಡಿ. ಪ್ರೀವಿಯಸ್ ಏನು 5 ವ್ಯೂಸ್ 7 ವ್ಯೂಸ್ ಈ ತರ ಬರ್ತಿದೆ. ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, 1900 ಜನಕ್ಕೂ ನೋಟಿಫಿಕೇಶನ್ ಆಗುತ್ತೆ. ಅಟ್ಲೀಸ್ಟ್ 100 ಜನನಾದ್ರೂ ನೋಡ್ತಾರೆ. ಒಬ್ಬರಾದ್ರೂ ನೋಡಿ. ಈ ಚಾನೆಲ್ ನಾನು ಬದುಕಿರೋ ತನಕ ವಿಡಿಯೋ ಮಾಡ್ತೀನಿ. ಈ ಚಾನೆಲ್ ಗ್ರೋತ್ ಆಗ್ತೀನ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಈ ಒಂದು ಚಾನೆಲ್ ಒಬ್ರು ವಿಡಿಯೋಸ್ಗಳು ನೋಡ್ತಾರೆ ಅಂತಂದ್ರೆ ಅವ್ರೊಬ್ರಿಗೋಸ್ಕರನಾದ್ರೂ ವಿಡಿಯೋ ಮಾಡೇ ಮಾಡ್ತೀನಿ. ಇದು ಹೇಳ್ತಾ ಇದೀನಿ. ಹಾರ್ಟ್ಫುಲ್ ಆಗಿ ಹೇಳ್ತಾ ಇದೀನಿ. ಸಪೋರ್ಟ್ ಬೇಕು ನನಗಿನ್ನು. ಸಪೋರ್ಟ್ ಸಾಲಲ್ಲ. ಇದು ವ್ಯೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳು ನೋಡ್ಬೇಕು. ಕಂಟೆಂಟ್ಗಳು ಎಲ್ರಿಗೂ ಅಪ್ಲೋಡ್ ಆಗುತ್ತೆ. ಈ ಕಂಟೆಂಟ್ ಮಾಡಿ, ಈ ಕಂಟೆಂಟ್ ಬಿಡಿ ಅಂತ ಹೇಳ್ತಾರೆ. ಈಗಿನ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ,
ನನ್ವೇ ಹೆಂಗೆ ಅಂತಂದ್ರೆ ತರ್ಲೆ ತರ ಮಾತಾಡ್ಕೊಂಡು ಕೆಟ್ಟದಾಗೆ ಮಾತಾಡ್ಕೊಂಡು ಟ್ರಾಲ್ ಮಾಡ್ಕೊಂಡು ಆಮೇಲೆ ಆ, ಮಾಡ್ತೀವಲ್ಲ ಕಂಟೆಂಟು, ಅದು ನಮ್ ತಪ್ಪು. ನಾವು ಕೂಡ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬಾಯಿಗೆ ಬಂದಂಗ್ ಬೈಕೊಂಡು ಬಾಯಿಗೆ ಬಂದಂಗ್ ಟ್ರೋಲ್ ಮಾಡ್ಕೊಂಡು ಅಸಭ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿದ್ರೆ ನಾವು ಫೇಮಸ್ ಆಗ್ತೀವಿ, ಒಳ್ಳೆ ನೇಮ್ ಬರುತ್ತೆ, ಒಳ್ಳೆ ಫೇಮ್ ಕೂಡ ಬರುತ್ತೆ. ಇದು ನಮ್ ಪ್ರೆಸೆಂಟ್ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ. ಏನಪ್ಪಾ ಅಂತಾರೆ, ನಾನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರ್ಯಾರ ಸ್ಟಾರ್ಟ್ ಮಾಡಿದ್ರು, ಏನ್ ಕೆಟ್ಟ ಲ್ಯಾಂಗ್ವೇಜು ಟ್ರೋಲು ಅರ್ಧಂಬರ್ಧ ಬಟ್ಟೆ ಅಂತವ್ರಿಗೆ ಸಪೋರ್ಟ್ ಮಾಡ್ತೀರಾ, ಅವ್ರನ್ನ ಒಳ್ಳೆ ನೇಮು ಫೇಮ್ ಕೊಡ್ತೀರಾ. ಇನ್ ಕೆಲವ್ರು ಇರ್ತಾರೆ, ಸೊ ಏನು ಗ್ರೋ ಆಗಲ್ಲ ಗೊತ್ತಾ ಅವರು. ಸೊ ಮೇನ್ ಥಿಂಗ್ ಏನಕ್ಕಪ್ಪ ಗ್ರೋ ಆಗಲ್ಲ ಅವರು ಅಂತಂದ್ರೆ ಅವ್ರದೊಂದು ಪ್ಯಾಷನ್ ಅಂತಂದ್ರೆ ಅವರು ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು. ಒಂದು ಆ ಪ್ಯಾಷನ್ ಅಲ್ಲಿ ಒಂದು ಸರ್ಕಲ್ ಹಾಕಬಿಟ್ಟಿರ್ತಾರ ಅವರು. ಸೊ ನಾವು ಈ ರೀತಿಯಾಗಿ ಡೀಸೆಂಟ್ ಆಗಿನೇ ತಿಳಿಸ್ಕೊಡ್ಬೇಕು ಇನ್ಫಾರ್ಮೇಶನ್ ನ, ಈ ರೀತಿಯಾಗಿ ಸೂಟಬಲ್ ಆಗಿ ಇರಬೇಕು, ಈ ರೀತಿಯಾಗಿ ಡ್ರೆಸ್ ಸೆನ್ಸ್ ಅಲ್ಲಿ ಇರಬೇಕು, ಈ ರೀತಿಯಾಗಿ ಮಾತಾಡ್ಬೇಕು, ಈ ರೀತಿಯಾಗಿ ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಒಂದು ಬೌಂಡ್ರಿ ಹಾಕಬಿಟ್ಟಿರ್ತಾರೆ. ಆ ಬೌಂಡ್ರಿಲೇ ಇರ್ತಾರೆ. ಸೊ ಅದು ನಮ್ ತಪ್ಪು. ನಾವೇನ್ ಮಾಡ್ಬೇಕು ಅಂತಂದ್ರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಬೇಕು, ಗ್ರೌಂಡ್ ಅಲ್ಲಿ ಜಗಳ ಮಾಡ್ಬೇಕು. ಇದು ನಾವ್ ಮಾಡ್ಬೇಕಾಗಿರೋದು. ಈ ತರ ಆಗಿದೆ ನಮ್ ಸೋಷಿಯಲ್ ಮೀಡಿಯಾ. ಇಟ್ಸ್ ಓಕೆ. ಸೊ ನನ್ಗೆ ಏನಿಲ್ಲ, ಒಬ್ರಾದ್ರೂ ವಿಡಿಯೋ ನೋಡ್ತಾ ಇದೀರಾ, ಅವ್ರೊಬ್ರಿಗೋಸ್ಕರನಾದ್ರೂ ವಿಡಿಯೋ ಮಾಡೇ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ರಿಯಾಲಿಟಿ ಬಗ್ಗೆ ನಾನು ಮಾತಾಡಿದ್ದು, ಸೊ ಯಾರ ಬಗ್ಗೆನೂ ಅಲ್ಲ, ನಾನು ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಬಗ್ಗೆ. ಸೊ ನಿಮ್ಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಚೆಕ್ ಮಾಡಿ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಪ್ರೆಸೆಂಟ್. ಕಷ್ಟ ಬಿದ್ದಿ ಕಂಟೆಂಟ್ ಕ್ರಿಯೇಷನ್ ಮಾಡೋನ್ಗೆ ಯಾರು ಬೆಲೆನೂ ಕೊಡಲ್ಲ, ನೋಡೋದಿಲ್ಲ, ವಿಡಿಯೋನ ಸ್ಕಿಪ್ಪೇ ಮಾಡ್ಬಿಡ್ತಾರೆ. ನಾನ್ ನೋಡಿದೀನಿ. ಸೊ ಅರೌಂಡ್ ನಾನ್ ನೋಡಿದೀನಿ ಕೆಲವರು 8 ನಿಮಿಷ 7 ನಿಮಿಷ 1 ನಿಮಿಷ ಏನಾದ್ರೂ ವಿಡಿಯೋ ಮಾಡಿರ್ಲಿ, ಸೊ ಆ ಒಂದು 1 ನಿಮಿಷ 8 ನಿಮಿಷ 9 ನಿಮಿಷ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿರ್ತಾರೆ ಗೊತ್ತಾ. ಆ ವಿಡಿಯೋಸ್ ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತಾರೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನೇನ್ ಕ್ರಿಯೇಟರೇ ಅಲ್ಲ, ಸಿಂಪಲ್ ಕ್ರಿಯೇಟರ್ ನಾನು. ಇನ್ನೂ ಸಣ್ಣ ಕಣನೂ ಇಲ್ಲ, ಅಷ್ಟು ಕ್ರಿಯೇಟರ್ ನಾನು. ಹೇಳ್ತೀನಿ, ಒಂದು ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತಂದ್ರೆ ಎಷ್ಟು ರೀಟೇಕ್ ತೆಗ್ದಿರ್ತೀವಿ ಗೊತ್ತಾ. ಪರ್ಫೆಕ್ಟ್ ಆಗಕ್ಕಿಂತ ಮುಂಚೆ ಹೇ ಗೈಸ್ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಇರ್ತೀನಿ ಗೊತ್ತಾ. ಆ ಒಂದು ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ ಎಷ್ಟು ಸಲ ರೀಟೇಕ್ ತೆಗ್ದಿರ್ತೀನಿ ಗೊತ್ತಾ ನಿಮ್ಗೆ. ಬೇಡ, ಒಂದ್ 12 ನಿಮಿಷದ ವಿಡಿಯೋ ಇರುತ್ತೆ. 12 ನಿಮಿಷದ ವಿಡಿಯೋ ಪರ್ಫೆಕ್ಟ್ ಆಗಿ ಯಾರು ಮಾಡಿರಲ್ಲ. ಕೆಲವು ರೀಟೇಕ್ ತೆಗ್ದಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಇರೋರು. ಇವಾಗ ಏನ್ ಮಾಡ್ತೀನಿ ಅಂತಾರೆ, ಸ್ಕ್ರಿಪ್ಟ್ ನ ಪಾಯಿಂಟ್ ಔಟ್ ಮಾಡ್ಕೊಳ್ತೀನಿ, ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳಿಸ್ಕೊಡ್ತೀನಿ ನಾನು. ಬಟ್ ಪ್ರೀವಿಯಸ್ ಅಲ್ಲಿ ಎಷ್ಟು ಕಷ್ಟ ಇತ್ತು ಗೊತ್ತಾ, ಕ್ಯಾಮರಾ ಬಗ್ಗೆ ಮುಂದೆ ಬಂದು ನಿಂತ್ಕ ಮಾತಾಡೋದು. ಸೊ ಒಂದು 12 ನಿಮಿಷ ಅಥವಾ ಒಂದ್ 8 ನಿಮಿಷದ ವಿಡಿಯೋ ನಾನು ಶೂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರೌಂಡ್ ಆ ಒಂದು ವಿಡಿಯೋ ಶೂಟ್ ಮಾಡಕ್ಕೆ ಒಂದು 30-40 ನಿಮಿಷ ಆಗ್ಬಿಡೋದು. ಆಗ್ಲಿ ಬಿಡಿ, ಅದ್ ಬೇರೆ ಪ್ರಶ್ನೆ. ಆ ಒಂದು ವಿಡಿಯೋನ ಒಂದು ಸಿಂಪಲ್ ಎಡಿಟಿಂಗ್ ಮಾಡ್ತೀನಿ ಅಂತಂದ್ರೆ ನಾವ್ ಯೂಸ್ ಮಾಡ್ತಾರ ಮೊಬೈಲ್ ಅಲ್ಲಿ ಕೆಲವು ಸಲ ಮೊಬೈಲ್ಗಳು ಸಪೋರ್ಟ್ ಆಗಲ್ಲ, ಕೆಲವು ಸಲ ಟೈಮು ಸಾಲಲ್ಲ. ನಮ್ ವರ್ಕ್ ಎಲ್ಲ ಬಿಟ್ಟು ಒಂದು ವಿಡಿಯೋ 8 ನಿಮಿಷ ಎಡಿಟ್ ಮಾಡ್ತೀನಿ ಅಂತಾರೆ, ಬೇಸಿಕ್ ಸಿಂಪಲ್ ಆಗಿ ಎಡಿಟ್ ಮಾಡ್ತೀನಿ ಅಂತಂದ್ರೆ ಮಿನಿಮಮ್ 3 ಅವರ್ ಬೇಕೇ ಬೇಕು, ಮಿನಿಮಮ್ 2 ಅವರ್ ಆದ್ರೂ ಬೇಕು. ಅದು 2 ಅವರ್ ಅರ್ಧ ಗಂಟೆಲೆ ಆಗಲಿ ಬಿಡಿ, ಅರ್ಧ ಗಂಟೆ ಆಗುತ್ತಾ, ಓಕೆ ಡನ್. ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ ನಾವು, ಥಂಬ್ನೇಲ್ ಕ್ರಿಯೇಟ್ ಮಾಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಆ ಅಪ್ಲೋಡ್ ಮಾಡ್ಬೇಕಾದ್ರೆ ಆಗುತ್ತಲ್ಲ ಹಿಂಸೆ, ಏನ್ ಕೇಳ್ತೀರಾ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಇಂಟರ್ನೆಟ್ ಸ್ಪೀಡು. ಸೊ ನಮ್ಮ ಹಳ್ಳಿ ಸೈಡ್ ಅಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ, ಹಳ್ಳಿ ಸೈಡ್ ಅಲ್ಲಿ ನನ್ನ ಹತ್ರ ಇದ್ದು 4G ಮೊಬೈಲ್ ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದಾಗ, ಇವಾಗ ಫಾಸ್ಟ್ ಅಪ್ಲೋಡ್ ಆಗುತ್ತೆ ಬಿಡಿ, 5G ಇದೆ. ಅಟ್ ಪ್ರೆಸೆಂಟ್ ಕೆಲವ್ರ ಮೊಬೈಲ್ ಈಗಲೂ ಕೂಡ 4G ಯೂಸ್ ಮಾಡ್ತಾ ಇರೋದು ಸಪೋರ್ಟ್ ಆಗಲ್ಲ. ಹೈ ಕ್ವಾಲಿಟಿಲಿ ಬರ್ಲಿ ಅನ್ಬಿಟ್ಟು, ಸೊ ನಮ್ಮ ಹತ್ರ ಇರೋ ಮೊಬೈಲ್ 4K 60 FPS ಅಲ್ಲಿ ಅಥವಾ 180p ಇದ್ ಮಾಡುದು ರೆಂಡರಿಂಗ್ ಮಾಡಿ, ವಿಡಿಯೋಸ್ ನ ಎಡಿಟ್ ಮಾಡಿ, ಥಂಬ್ನೇಲ್ ಕ್ರಿಯೇಟ್ ಮಾಡಿ, ಟೈಟಲ್ ರೆಡಿ ಮಾಡಿ, ಡಿಸ್ಕ್ರಿಪ್ಷನ್ ರೆಡಿ ಮಾಡಿ, ಸೊ ಅಪ್ಲೋಡ್ ಮಾಡಕ್ ಕೊಡ್ತೀವಿ. ಆ ಅಪ್ಲೋಡ್ ಆಗಕ್ಕೆ ನನಗೆ ಎಷ್ಟು ಟೈಮ್ ತಗೊಳ್ತಿತ್ತು ಅಂತಂದ್ರೆ ಅರೌಂಡ್ ಒಂದು 6 ಅವರ್ ತಗೊಳ್ತಿತ್ತಾಗ. ನನ್ 4G ಇದ್ದಾಗ ಇಂಟರ್ನೆಟ್ ಅಷ್ಟು ಎಳಿತಿತ್ತು, ಎಕ್ಸ್ಟ್ರಾ ರೀಚಾರ್ಜ್ ಎಲ್ಲ ಮಾಡ್ಕೊಳ್ವೆ ನಾನು. ಸೊ ಈ ರೀತಿಯಾಗಿದ್ದಾಗ, ಮತ್ತೆ ಈಗೇನು 5G ಅನ್ಲಿಮಿಟೆಡ್ ಬಂದಿದೆ, ಬಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಹೆವಿ ಟೈಮ್ ತಗೊಳ್ಳೋದು. ಈಗಲೂ ಅಷ್ಟೇ, ಮಿನಿಮಮ್ ನಾ ಮೊಬೈಲ್ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಒಂದ್ 3 ಅವರ್ಸ್ ಆದ್ರೂ ಬೇಕು. ಆ 3 ಅವರ್ಸ್ ಪ್ಲಸ್ ಎಡಿಟಿಂಗ್ ಒಂದು 1.5 ಅವರ್ 2 ಅವರ್ ಅನ್ಕೇಳಿ, ಬೇಸಿಕ್ ಎಡಿಟಿಂಗು. ಎಕ್ಸ್ಟ್ರಾರ್ಡಿನರಿ ಆಗಿ ಎಡಿಟ್ ಮಾಡ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ 4 ಅವರ್ಸ್. ಕೆಲವು ಕ್ರಿಯೇಟರ್ ತಿಂಗ್ಳಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಆ ಒಂದು ವಿಡಿಯೋನ ತಿಂಗ್ಳಾರ್ ಗಟ್ಲೆ ಮಾಡಿರ್ತಾರೆ ಎಡಿಟಿಂಗ್ ನ. ಮತ್ತೆ ವಿಡಿಯೋ ಶೂಟ್ ಮಾಡಕ್ಕೆ ಅರೌಂಡ್ ಒಂದು 5 ಅವರ್ಸ್ ಆದ್ರೂ ಡೆಡಿಕೇಟ್ ಮಾಡ್ತೀವಿ ಒಂದು ವಿಡಿಯೋಗೋಸ್ಕರ. ಸುಮ್ನೆ ಸ್ಕಿಪ್ ಮಾಡ್ಬಿಡ್ತಾರೆ. ಇವ್ನ ಯಾವನ್ ಗುರು ಇವ್ನು ವಿಡಿಯೋಸ್ಗಳು ಹಿಂಗ್ ಮಾಡವನೆ, ಹಿಂಗೇನ್ ತಲೆಯಲ್ಲಿ ಬುದ್ಧಿ ಆಯ್ತಾ, ಏನ್ ಗುರು ಇದು, ಏನೇನ ಮಾತಾಡ್ತಾನೆ, ಮಾತಾಡಕ್ ಬರಲ್ವಾ, ಮಾತಾಡಕ್ ಬರಲ್ಲ ಬ್ರೋ, ಇದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ.
ಇದು ಚೇಂಜ್ ಮಾಡಿ, ಇದು ಹೇಳ್ಬೇಕಾಗಿರೋ ಅನ್ನೋದು. ಸರಿ ಇಲ್ಲ ಇವನು, ಇವನ್ ಕಂಟೆಂಟ್ ಸರಿ ಇಲ್ಲ, ದಟ್ಸ್ ರಾಂಗ್. ಈ ರೀತಿಯಾಗಿರುತ್ತೆ. ನಾನು ಹೇಳ್ತಾ ಇರೋದು ರಿಯಾಲಿಟಿ ಬಗ್ಗೆ. ನಾವು ಒಂದು ವಿಡಿಯೋನ ಸ್ಕಿಪ್ ಮಾಡ್ತಿರಲ್ಲ, ಒಂದು ಸ್ಕಿಪ್ ಮಾಡಕ್ ಹಿಂದೆಗಡೆ ಎಷ್ಟು ಕಷ್ಟ ಇದೆ ಅಂತ. ಒಂದೇ ಒಂದು ವಿಡಿಯೋ ಅಪ್ಲೋಡ್ ಆದ್ಮೇಲೆ ವೈರಲ್ ಆಗೋಲಿ, ಏನಾದ್ರು ಒಂದೇ ಒಂದು ವಿಡಿಯೋ ಜನಕ್ಕೆ ರೀಚ್ ಆಗ್ಲಿ, ತುಂಬಾ ಆಸೆ ಇಟ್ಕೊಂಡಿರ್ತೀವಿ. ಒಂದೊಂದು ವಿಡಿಯೋ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ, ತುಂಬಾ ಆಸೆ ಇರುತ್ತೆ. ಅದು ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತು ಆ ಒಂದು ಏನ್ ಹೇಳ್ತಾರೆ, ಆ ಒಂದು ಫಿಯರ್ ಅಥವಾ ಒಂದು ಏನ್ ಹೇಳ್ತಾರೆ ಆತಂಕ. ರೀಚ್ ಆಗ್ಲಿ ಜನಕ್ಕೆ, ಜನದ ಹತ್ರಕ್ಕೆ ಹೋಗ್ಲಿ ವಿಡಿಯೋ, ನನ್ನ ವಿಡಿಯೋ ವೈರಲ್ ಆಗ್ಲಿ ಅಂತ. ಈಗ ಹಂಗಲ್ಲ ಬ್ರೋ, ಅರ್ಧ ಬಟ್ಟೆ ಹಾಕೊಳ್ಳಿ, ಕೆಟ್ಟಂಗ್ ಮಾತಾಡಿ, ಟ್ರಾಲ್ ಆಗಿ, ಟ್ರಾಲ್ ಮಾಡಿ ಆಗ್ಲಿ ವೈರಲ್. ಇದು ಸೋಷಿಯಲ್ ಮೀಡಿಯಾ. ಓಕೆ, ಇದು ಬಿಟ್ಟಾಕಿ. ಸೊ ನನ್ನ ಚಾನಲ್ ಬಗ್ಗೆ ಮಾತಾಡ್ತೀನಿ. ಸೊ ನನ್ ಟೆಕ್ ಫೀಲ್ಡ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಏನಕ್ಕಪ್ಪ ಅಂತಂದ್ರೆ, ಅರೌಂಡ್ ನಾನು 10th ದಾಟ್ದಾಗ ನನ್ಗೆ ಐಫೋನ್ಸ್ ಅಂದ್ರೆ ಫೋನ್ಸ್ಗಳು, ಐಫೋನ್ಸ್ ಹೆವಿ, ಮತ್ತೆ ಫೋನ್ಸ್ಗಳು, ಸ್ಮಾರ್ಟ್ ಫೋನ್ಸ್ಗಳು ಯಾವುದೇ ಲಾಂಚ್ ಆಗಲಿ, ಈ ಸ್ಯಾಮ್ಸಂಗ್ ಸೀರೀಸ್ ಬಂತು ಅಂದ್ರೆ ಅಲ್ಟ್ರಾ ಸೀರೀಸು, ವಿವೋ ಸೀರೀಸ್ ಬಂದ್ರೆ ಎಕ್ಸ್ ಸೀರೀಸು. ಸೊ ನಾನು ಐ ಥಿಂಕ್ 10th ಪಾಸ್ ಆದ ತಕ್ಷಣ 11 ಚಿಕ್ಕ ಏಜಿಂದನೂ ನನಗೆ ಎಲೆಕ್ಟ್ರಿಕಲಿ ಮೊಬೈಲ್ಸು, ಲ್ಯಾಪ್ಟಾಪು, ಪ್ರಾಡಕ್ಟ್ಗಳು, ಎಲೆಕ್ಟ್ರಾನಿಕ್ಸ್, ಟೆಕ್ನಾಲಜಿ ಅಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದು ಹೆವಿ ಅಂದ್ರೆ ಹೆವಿ ಹುಚ್ಚು ಅಂತಾನೆ ಕೂಡ ಹೇಳೋದು, ಅಷ್ಟು ನನಗೆ ಇಂಟ್ರೆಸ್ಟ್ ಅಂತ ಅನ್ಬೋದು. ಸೊ ಇಂಟ್ರೆಸ್ಟ್ ಏನೋ ತಿಳ್ಕೊಳ್ಬೇಕು, ಏನಾದ್ರು ಮಾಡ್ಬೇಕು ಅಂತ ಈ ರೀತಿಯಾಗಿ ಮೈಂಡ್ ಸೆಟ್ ಇದ್ದದ್ದು ನಂದು. ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತ, ನಾನು ಬಾಷ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಕೆಲಸ ಅಂದ್ರೆ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಸೊ 10th ಆದ್ಮೇಲೆ ಡೈರೆಕ್ಟ್ ಡಿಪ್ಲೊಮಾ ಮಾಡಿ, ಡಿಪ್ಲೊಮಾ ಆದ್ಮೇಲೆ ಈ ತರ ಬಾಷ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕೆಲಸ ಮಾಡೋ ಟೈಮ್ನಲ್ಲಿ ಅಲ್ಟ್ರಾ ಸೀರೀಸ್ದು S22, S23, S24, S25 ಈ ತರ ಲಾಂಚ್ ಆಗ್ತಿತ್ತಲ್ಲ, ಎಷ್ಟು ಸಲ ಲಾಂಚ್ ಆಗಿದೆ. ಲಾಂಚ್ ಆದ ಮನೆಗೆ ಈ ಶೋರೂಮ್ಗಳಿಗೆಲ್ಲ ಎಕ್ಸ್ಪೀರಿಯನ್ಸ್ಗೆ ಮತ್ತೆ ಡೆಮೋ ಮಾಡಲ್ ತರ ಇಟ್ಟಿರ್ತಾರಲ್ಲ, ಡೆಮೋ ಮಾಡಲ್ಸ್ಗಳನ್ನ ನೋಡಕ್ಕೋಸ್ಕರ ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು, ಕಾಲೇಜಿಗೆ ರಜೆ ಹಾಕ್ಬಿಟ್ಟು ನಾನು ಹೋಗ್ತಿದ್ದೆ. ಹೊಸದಾಗಿ ಲಾಂಚ್ ಆಗೈತೆ, ಅದನ್ನ ಯೂಸ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅದ ನನ್ ಕೈಯಲ್ಲಿ ಮುಟ್ಬೇಕು, ನಾನು ತಗೊಳಕ್ ಆಗದೆ ಇದ್ರು. ಸೊ ಆ ತರ ಒಂದು ಹೆವಿ ಹುಚ್ಚು, ಅಷ್ಟು ಪ್ಯಾಷನ್. 11 ಸೀರೀಸ್ ಇಂದ ಸ್ಟಾರ್ಟ್ ಮಾಡಿದ ಐಫೋನ್ ಅಲ್ಲಿ. ಸೊ 17 ತನಕನೂ ಬಿಡಲ್ಲ. ನಾನು ತಗೊಳ್ತೀನಿ ಇಲ್ವೋ ಗೊತ್ತಿಲ್ಲ, ಪ್ರೋ ಮ್ಯಾಕ್ಸ್ ಎಲ್ಲ, ಮ್ಯಾಕ್ ಬುಕ್ ಅಷ್ಟೇ. ಮುಟ್ಟಬೇಕು, ಒಂದು ಯೂಸ್ ಮಾಡ್ಬೇಕು, ಆ ಪ್ರೀಮಿಯಂನೆಸ್ ನ ನೋಡ್ಬೇಕು, ಆ ಕ್ಯಾಮ್ರಾ ಕ್ವಾಲಿಟಿ ನೋಡ್ಬೇಕು, ಆ ಪ್ರೊಸೆಸರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ಬೇಕು. ಈ ತರ ಒಂದು ಹೆವಿ ಹುಚ್ಚು, ಒಂದು ಪ್ಯಾಷನ್. ಮತ್ತೆ ಈ ಮ್ಯಾಕ್ ಬುಕ್ಗಳು ಅಷ್ಟೇ, ಲ್ಯಾಪ್ಟಾಪ್ಗಳು ಅಷ್ಟೇ. ಈ ಕೆಲವು ಸಲ ಶೋರೂಮ್ಗಳಲ್ಲಿ ಪಾಪ ಪ್ರಮೋಟರ್ಗಳೆಲ್ಲ ಇರ್ತಾರೆ. ನಾನು ತಿಂಗಳ ಲಾಂಚ್ ಆದಾಗ ಕೆಲವೊಂದು ಮೊಬೈಲ್ಸ್ಗಳು ಲಾಂಚ್ ಆದಾಗ ಹೋಗ್ತಾ ಇರೋನಲ್ಲ, ತಿಂಗಳಂದ್ರೆ 2 ತಿಂಗಳು 3 ತಿಂಗಳು ಹೋಗ್ತಾನೆ ಇರುವೆ. ನಾನು ಏನ್ ದೊಡ್ಡ ತಗೋಬಿಡೋ ನಂಗೆ. ಲಾಂಚ್ ಆದ ತಕ್ಷಣ ಒಬ್ರು ಪರಿಚಯನೇ ಆಗ್ಬಿಟ್ಟು, ಲಾಂಚ್ ಆಗಿದಾಗ ಅಂದ್ರೆ ಪಾಪ ಅವ್ರು ಸೇಲ್ ಮಾಡೋದು, ಬರೋ ಕಸ್ಟಮರ್ಸ್ಗಳು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಅವ್ರು ತಗೊಳ್ತಾರೆ ಫೋನ್ ಅಂತ ಅವ್ರ ಎಕ್ಸ್ಪೆಕ್ಟೇಷನ್. ಬಟ್ ನಾ ಖಾಲಿ ಹೋಗ್ಬಿಟ್ಟು ಮೊಬೈಲ್ ಯೂಸ್ ಮಾಡಕ್ಕೆ ಅಂತ ಹೋಗ್ತಿದ್ದೆ, ಕೆಲ್ಸಕ್ಕೆ ರಜೆ ಹಾಕೊಂಡು ಚಾನಲ್ ಬಂದಿದ್ದೀನಿ. ಸೊ ಏನಪ್ಪ ಒಂದು ಪ್ಲಾನು ಅಂತ ಅಂದ್ರೆ, ಅಟ್ ಪ್ರೆಸೆಂಟ್ ನಾನು 135 kg ಇದ್ದೀನಿ. ನನ್ನ ವೆಯ್ಟ್ ಬಂದು 135 kg. ನನ್ನ ಫ್ಯಾಟ್ ಲಾಸ್ ಜರ್ನಿನ ಜನವರಿ 1, 2026 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರಿ, ಇಷ್ಟು ದಿನ ಲೈಕ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡಿದ್ರಿ, ಕಾಮೆಂಟ್ ಮಾಡಿದ್ರಿ, ಎಷ್ಟು ಪ್ರೀತಿ ತೋರಿಸಿದ್ದೀರಾ, ಜನವರಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನನ್ನ ಚಾನಲ್ ಅಲ್ಲಿ 1927 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. 2000 ಕೂಡ ಹತ್ರ ಇದೀವಿ. ದಯವಿಟ್ಟು 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಸಿ. 2000 ಸಬ್ಸ್ಕ್ರೈಬರ್ಸ್ ಆಗಕ್ಕೆ 3 ವರ್ಷ ಸೈಕಲ್ ಹೊಡೆದಿದ್ದೀನಿ. 2026 ನೋಡೋಣ, ಅಚೀವ್ ಮಾಡೋಣ, ಇನ್ನು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳು ಬರ್ತಾರೆ ಅಂತ. ನನ್ನ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನನ್ನ ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 135 kg ನನ್ನ ಗೋಲ್ ಇಷ್ಟೇ. 69 ಅಥವಾ 69 ಮ್ಯಾಕ್ಸ್ ಅಂದ್ರೆ 69 ಅಥವಾ 70 kg ಬರಬೇಕು ಅಂತ ಒಂದು ಗೋಲ್ ಸೆಟ್ ಮಾಡಿದ್ದೀನಿ. ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಜರ್ನಿ ನೀವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಾನು ನಂಬಿದ್ದೀನಿ. ಅದೇ ಈ ಒಂದು ವಿಡಿಯೋ. ಸೊ ಒಂದು ವಿಡಿಯೋ ನಿಮ್ಗೆಲ್ಲ ಒಂದು, ಈಗ ನಮ್ ಫ್ಯಾಮಿಲಿ SM Tech in Kannada ಅಂತ ನನ್ನ ಫ್ಯಾಮಿಲಿ. ಈ ಫ್ಯಾಮಿಲಿ ನಾನು ಒಬ್ಬ ಸದಸ್ಯ ಅನ್ಕೊಳ್ಳಿ. ಸೊ ಈ ಒಂದು ಸದಸ್ಯನ ಮಾತು ಕೇಳಿ. ಸೊ ಅಷ್ಟೇ, ಇನ್ನೇನಿಲ್ಲ. ನೀವು ಏನ್ ಮಾಡ್ಬೇಕಿತ್ತು, ಏನನ್ನ ಬಿಟ್ಟಿದ್ದೀರಾ, ಏನನ್ನ ತಗೊಳ್ಬೇಕಿತ್ತು, ಏನನ್ನ ಅಚೀವ್ ಮಾಡ್ಬೇಕಿತ್ತು, ಏನನ್ನ ಕಳ್ಕೊಂಡಿದ್ದೀರಾ, ಏನನ್ನ ಪಡ್ಕೊಳ್ಬೇಕು, ಯಾರ್ಯಾರು ಏನೇನು ಅಂದಿದ್ದಾರೆ,
ಎಲ್ಲದಕ್ಕೂ ಉತ್ತರ ಕೊಡೋ ಟೈಮು 2026. 2026 ನೀವು ಕೊಡೋ ಕಂಬ್ಯಾಕ್ ಯಾವ ರೀತಿಯಾಗಿ ಇರ್ಬೇಕು ಅಂತಂದ್ರೆ ಅವ್ರ ಇಮ್ಯಾಜಿನೇಷನ್ ಅಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಬಾರ್ದವ್ರು, ಅಷ್ಟು ಕಂಬ್ಯಾಕ್ ನೀವು ಕೊಡಬೇಕು. ಪ್ರತಿಯೊಬ್ರು ಕೂಡ ನಾನು ಸಬ್ಸ್ಕ್ರೈಬರ್ಸ್ ಕೇಳೋದು ಇಷ್ಟೇ, ಈಗ ಏನೇನು ಹೇಳಿದೆ ಆ ಮಾತಿಗೆ ನೀವು ಡೆಡ್ ಆಪೋಸಿಟ್ ಆಗಿ ನೀವು ಪಾಸಿಟಿವ್ ಆಗಿ ವರ್ತಿಸ್ಬೇಕು, ಪಾಸಿಟಿವ್ ರಿಸಲ್ಟ್ನೇ ನೀವು ಮಾಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನೇನು ಕಳ್ಕೊಂಡಿದ್ದೀರಾ ಪಡ್ಕೊಳ್ಳಿ, ಏನೇನು ಮಾತಾಡಿದಾರ ಅವ್ರನ್ನ ಸೈಡ್ಗಿಡಿ, ನೀವು ಕೆಲಸ ಮಾತಾಡಿಸಿ, ಸರಿನಾ? ಏನೇನು ತಗೊಳ್ಬೇಕು, ನೀವು ಓದಿದ್ದೀರಾ, ಈ ಕೆಲಸ ತಗೊಳ್ಬೇಕಿತ್ತು ತಗೊಳ್ಳಿ, ಇದು ಏನೋ ತಗೊಳ್ಬೇಕಿತ್ತು, ಕಾರ್ ತಗೊಳ್ಬೇಕಿತ್ತು ಅಥವಾ ಒಂದು ಬೈಕ್ ತಗೊಳ್ಬೇಕಿತ್ತು ಪೆಂಡಿಂಗ್ ಇತ್ತಾ ತಗೊಳ್ಳಿ, ಈ ಮನೆ ತಗೊಳ್ಬೇಕಿತ್ತಾ ತಗೊಳ್ಳಿ, ಏನೇನು ಕಳ್ಕೊಂಡಿದ್ದೀರಾ, ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರಾ ಬಿಟ್ಟಾಕಿ, ಇವಾಗಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡಿ, ಇವತ್ತಿನಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡಿ. ಈ ರೀತಿಯಾಗಿ ಬದುಕಿ 2026 ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ ಗುರಿ ಎಲ್ಲ ಅಚೀವ್ ಆಗ್ಲಿ, ನಿಮ್ ಟಾರ್ಗೆಟ್ ಕೂಡ ರೀಚ್ ಮಾಡಿ, ಒಳ್ಳೆ ಹೆಸರು ಮಾಡಿ, ಇದೆಳಕ್ ಇಷ್ಟಪಡ್ತೀನಿ ನಾನು. 2026ಗೆ ನಿಮ್ಗೆಲ್ರಿಗೂ ಅಡ್ವಾನ್ಸ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025ರಲ್ಲಿ ಏನೇನ್ ಕಳ್ಕೊಂಡಿದ್ದೀರಾ, ಏನೇನ್ ಪಡ್ಕೊಳ್ಬೇಕು, ಏನೇನ್ ಮಾಡ್ಬೇಕು, ಏನೇನ್ ಅಚೀವ್ ತಗೊಳ್ಬೇಕು, ಏನೇನ್ ಟಾರ್ಗೆಟ್ ಅಚೀವ್ ಮಾಡ್ಬೇಕು, ಏನೇನ್ ಗೋಲ್ ನ ಸೆಟ್ ಮಾಡ್ಬೇಕು, ಪ್ರತಿಯೊಂದು ಕೂಡ 2025ರಲ್ಲಿ ಸೆಟ್ ಮಾಡಿ. ಏನೇನ್ ಕಳ್ಕೊಂಡಿದ್ದಾರೆ ಎಲ್ಲ ಬಿಟ್ಟಾಕಿ, ಯಾರು ಏನೇಂದ್ರು ಕೂಡ, ಏನೇನ್ ಮಾತಾಡಿದಾರೆ, ಏನೇನ್ ಅಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಸೈಡ್ ಗಿಡಿ. ಅವ್ರ ಮಾತ್ಗೆ ಅವ್ರು ಏನ್ ಮಾತಾಡಿದಾರೆ ಅವ್ರಿಗೆ ಮಾತಲ್ಲ. ಸೊ ನೀವು ಮಾಡೋ ಕೆಲಸದ ಉತ್ತರ ಕೊಡಿ. 2026 ಸ್ಟಾರ್ಟ್ ಆಗ್ತಾ ಇದೆ, ಇದು ನಿಮ್ಮ ಮೊದಲನೇ ಒಂದು ಯುದ್ಧ ಅಂತಾನೆ ಕೂಡ ಅನ್ಕೊಳ್ಳಿ. ಸೊ ಯುದ್ಧ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ, ಶಸ್ತ್ರಾಭ್ಯಾಸ ಮಾಡೋದಂತಲ್ಲ, ಇನ್ನೂ ಟೈಮ್ ಇದೆ. ಏನೇನ್ ಮಾಡ್ಬೇಕು, ಏನೇನ್ ಬಿಡ್ಬೇಕು ಅಂತ ಗೋಲು, ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ಕಂಪ್ಲೀಟ್ ಆದಂತ ಪ್ಲಾನ್ ನ ಸೆಟ್ ಮಾಡಿ, ಗೋಲ್ ನ ಸೆಟ್ ಮಾಡಿ, ಹೊಡೆದಾಕಿ ಗೋಲ್ ನ, ಟಾರ್ಗೆಟ್ ನ ರೀಚ್ ಮಾಡಿ. 2025ರಲ್ಲಿ 100% ಎಫರ್ಟ್ ಹಾಕಿ, ಅಟ್ಲೀಸ್ಟ್ 75 ಆದ್ರೂ ಕೊಟ್ಟೆ ಕೊಡ್ತಾನೆ. ಸೊ ಅದನ್ನ ನಂಬಿದೀನಿ ನಾನು ಕೂಡ ರೀಚ್ ಮಾಡ್ತಾ ಇದೀನಿ. ನನ್ನ ಜೊತೆ ಸಪೋರ್ಟ್ ಮಾಡ್ತೀರಾ, ನಾನು ಫ್ಯಾಟ್ ಲಾಸ್ ಜರ್ನಿ ಸಪೋರ್ಟ್ ಮಾಡ್ತೀರಾ, ಮತ್ತೆ ನಾನೇನ್ ಗೋಲ್ ಟಾರ್ಗೆಟ್ ಎಲ್ಲ ಸರ್ಚ್ ಮಾಡಿದೀನಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು. ಎಲ್ರಿಗೂ ಒಳ್ಳೇದಾಗ್ಲಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ 2,000 ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ, ಸಪೋರ್ಟ್ ಮಾಡಿ. ಒಂದು ವಿಡಿಯೋ ನಿಮ್ಗೆಲ್ಲ ಐ ಥಿಂಕ್ ಒಂದು ಮೋಟಿವೇಶನ್ ಆದ್ರೂ ಅನ್ಕೊಳ್ಳಿ, ಅಥವಾ ಕರೆಂಟ್ ನನ್ನ ಪರಿಸ್ಥಿತಿ ಬಗ್ಗೆ ಏನಾದ್ರು ಅನ್ಕೊಳ್ಳಿ, ನಮ್ಮ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳಿಗೆ ಯಾವ ರೀತಿ ಸೊಲ್ಯೂಷನ್ ಹುಡ್ಕೊಳ್ಳೋದು ಅಂತ ಅನ್ಕೊಳ್ಳಿ, ನಮ್ಮ SM ಟೆಕಿಂಗ್ ಕನ್ನಡ ಫ್ಯಾಮಿಲಿಲಿ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಒಂದು ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಏನಾದ್ರು ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸಬರು ಏನಾದ್ರು ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೆ ಹೇಳೋದೇನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಾರೆ, ವಿಡಿಯೋ ನೋಡಿ 1 ನಿಮಿಷ ಏನಾದ್ರು ವಿಡಿಯೋ ನೋಡಿದ್ರಿ ಅಂತಾರೆ ಕಾಮೆಂಟ್ ಮಾಡಿ ಅಥವಾ ಒಂದು ಲೈಕ್ ಮಾಡಿ. ಸೊ ಇದು ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಒಂದು ವಿಡಿಯೋಗೆ ಕಾಮೆಂಟ್ ಮಾಡಿ 100%. ಈ ಒಂದು ಫ್ಯಾಟ್ ಲಾಸ್ ಜರ್ನಿ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಸಪೋರ್ಟ್ ಅಂತ ಕಾಮೆಂಟ್ ಮಾಡಿ. ನಾನು ನಂಬಿದೀನಿ ನೀವು ಕೈ ಬಿಡಲ್ಲ ಅಂತ, ನೋಡೋಣ. ಸೊ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ 2026 ಒಳ್ಳೇದಾಗ್ಲಿ. ನಿಮ್ ಏನೇನ್ ಅನ್ಕೊಂಡಿದ್ದಾರೆ ಎಲ್ಲ ಆಸೆ ಏನೇನಿರುತ್ತೆ ಎಲ್ಲ ಈಡೇರ್ಲಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಗೈಸ್ ಬಾಯ್. ಅಷ್ಟೇ, ಏನ್ ಮಾತು ಬರ್ತಿಲ್ಲ. 135 kg ಫ್ಯಾಟ್ ಲಾಸ್ ಮಾಡ್ಬೇಕು. ಏನಕ್ಕಪ್ಪ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಮತ್ತೆ ನನ್ನ ಹೆಲ್ತ್ ಇಂದ. ಸೊ ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಬರಬಾರ್ದು ಅಂತ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಸೊ ನೀವು ಯಾರಾದ್ರೂ ಇದ್ದೀರಾ ಅಂತಂದ್ರೆ ಫ್ಯಾಟ್ ಲಾಸ್ ಆಗ್ಬೇಕು, ಫ್ಯಾಟ್ ಗೇನ್ ಆಗ್ಬೇಕು, ಈ ತರ ಡೌಟ್ ಕಮೆಂಟ್ ಮಾಡಿ. ಸೊ ಇಷ್ಟೇ ಈ ಒಂದು ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಿಗೋಣ. ಬಾಯ್ ಗೈಸ್.